ಧಾರವಾಡದಲ್ಲಿ ನಡೆದಿರೋ ಕೃಷಿ ಮೇಳೆಯಲ್ಲಿ ಏನೇನು ಕಂಡಿದ್ದೀರಿ, ಏನು ವಿಶೇಷತೆ ಕಂಡಿದ್ದೀರಿ? ಈ ಧಾರವಾಡ ಕೃಷಿ ಮೇಳ ಅತಿ ಯಶಸ್ವಿಯಾಗಿ ಜನ ಭಾಗವಹಿಸಿದ್ದಾರೆ. ಬಟ್ ನಾನು ಸ್ವಲ್ಪದಲ್ಲೇ ಹೇಳ್ತೀನಿ, ಯಾಕಂದರೆ ಜನ ಸಾವಯವ ಕೃಷಿಗೆ ಮತ್ತೆ ಒತ್ತು ಕೊಡಬೇಕಂತ ನನ್ನ ವಿಚಾರ. ಯಾಕಂದರೆ ಆಲ್ರೆಡಿ ಕರ್ನಾಟಕದಲ್ಲಿ 50% ಕೃಷಿ ಭೂಮಿ ಹಾಳಾಗಿದೆ ಅಂತ ಸರ್ಕಾರ ವರದಿನ ಪೇಪರಲ್ಲಿ ಓದಿದ್ದೆ. ದಯವಿಟ್ಟು ಮತ್ತೆ ಈ ಕಬ್ಬು ಬೆಳೆದು ಆರ್ಥಿಕವಾಗಿ ಜನ ಸಬಲ ಆಗಬೇಕು. ಅದ್ರ ಜೊತೆಗೂ ಸಾವಯವ ಕೃಷಿ ಬೆಳೆದು ಸಿರಿಧಾನ್ಯಗಳನ್ನು ರೈತರು ಬೆಳೆದು ಕರ್ನಾಟಕ ರಾಜ್ಯವನ್ನು ಅದೇ ಆರೋಗ್ಯಕರವಾದ ರಾಜ್ಯವನ್ನಾಗಿ ಜನರಿಗನ್ನು ಆರೋಗ್ಯ ಇಡುವಂಥ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಂತ ರೈತರಲ್ಲಿ ಮನವಿ ಮಾಡಿ ಕಳ್ಕಳಿ ವಿನಂತಿ. ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಹೆಚ್ಚು ಬಂದಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ತಂತ್ರಜ್ಞಾನ ಬೇಕು. ಈಗ ಮೊದಲಿನಂಗೆ ಯಾಕೊಳ್ಳಿ ಏನು ಎತ್ತು ಅದರಿಂದ ಮಾಡಲಿಕ್ಕೆ ಆಗಲ್ಲ. ಟೈಮ್ ಇದೆ ಇರೋದ್ರಿಂದ ಕಮ್ಮಿ ಅವಧಿ ಒಳಗೆ ಇವೆಲ್ಲ ಆಗೋದ್ರಿಂದ ತಂತ್ರಜ್ಞಾನ ಅಳವಡಿಸ್ಕೊಂಡು ಹಳೆ ಪದ್ಧತಿ ಏನಿದೆ ಸಾವಯವ ಕೃಷಿಯನ್ನು ಜನ ಬೆಳೆದ್ರೆ ಜನರಿಗೂ ಆರೋಗ್ಯಗೂ ಒಳ್ಳೆಯದು, ರೈತರಿಗೂ ಒಳ್ಳೆಯದು, ಆದಾಯ ಹೆಚ್ಚು ಬರುತ್ತೆ. ಮತ್ತು ಇದು ನೀವು ಕಮರ್ಷಿಯಲ್ ಬರೀ ಕಬ್ಬು ಬೆಳೀತಾ ಇದ್ದರೆ ಕೃಷಿ ಭೂಮಿ ಹಾಳಾಗ್ತಾ ಹೋಗಿದೆ. 50% ಈಗ ರಾಜ್ಯದಲ್ಲಿ ಕೃಷಿ ಭೂಮಿ ಹಾಳಾಗಿದೆ ಅಂತ ವರದಿ ಇದೆ. ಇದು ದೊಡ್ಡ ಆಘಾತಕಾರ ವಿಷಯ. ಇದೇ ಥರ ದೇಶದಲ್ಲಿ ಮುಂದುವರೆದ್ರೆ ಎಲ್ಲ ನಾವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋ ಪರಿಸ್ಥಿತಿ ದೇಶದಲ್ಲಿ ಬರ್ತದೆ. ಮಹಾ ರೋಗಗಳೆಲ್ಲ ಬಂದು ಅದಕ್ಕೆ ಔಷಧಿ ಇಲ್ಲ ಥರ ಅಂತ ರೋಗಗಳೆಲ್ಲ ಸಾವಯವ ಕೃಷಿ ಬೆಳೆಯಿಲ್ಲ ಇದ್ದರೆ ಎಲ್ಲ ರಾಸಾಯನಿಕ ನಮ್ಮ ಮೈಯಲ್ಲಿ ಹೋಗ್ಕೊಂಡು ಕಿಡ್ನಿ ಫೇಲು, ಲಿವರ್ ಫೇಲು ಈ ಥರ ಎಲ್ಲ ಆಗಿ ಹಾಸ್ಪಿಟ್ಲ್ಗಳು ಹೆಚ್ಚಾಗ್ತಾ ಇದ್ದಾವೆ. ದಯವಿಟ್ಟು ಎಲ್ಲರೂ ಸಾವಯವ ಕೃಷಿಗೆ ಒತ್ತು ಕೊಡ್ಬೇಕಂತ ನಾವು ಬೇಡ್ಕೊತೇವೆ. ನಾವು ಬೆಳಗಾವಿಯಿಂದ ಬಂದೇವೆ ಸರ್. ಅಶೋಕ್ ಅಪ್ಪುಗಳ ಯಲ್ಲಾಪುರದಿಂದ. ಸೆಪ್ಟೆಂಬರ್ 15ರಿಂದ ಕಂಪ್ನಿ ಚಾಲೂ ಆಗಿದ್ದು ನಮ್ಮದು. ಈಗ ಕಳೆದ ಒಂದು 8 ವರ್ಷದಿಂದ ನಾವು ಇಲ್ಲಿ ಮಾರ್ಕೆಟಿಗೆಲ್ಲ ರೈತರಿಗೆಲ್ಲ